ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಈ ಥರದ ಕ್ರೋಶೆ ಸ್ಟಿಚ್ ತೋರಿಸ್ತಾ ಇದ್ದೀನಿ. ಕ್ರೋಶೆ ಡಿಸೈನು ನೀವು ಶಾಲ್ಗಳಿಗೆ, ಟೇಬಲ್ ಕ್ಲಾತ್ಗಳಿಗೆಲ್ಲ ಇದನ್ನು ಮಾಡ್ಕೋಬೋದು, ಇದನ್ನು ಉಪಯೋಗಿಸ್ಕೋಬೋದು. ಈ ಡಿಸೈನನ್ನು, ಈ ಸ್ಟಿಚ್ಚನ್ನು, ಅಥವಾ ಈ ಸ್ಟಿಚ್ಚನ್ನು ಉಪಯೋಗಿಸ್ಕೊಂಡು ಡ್ರೆಸ್ಗಳು ಏನಾದರೂ, ಸ್ವೆಟರ್ ಏನಾದರೂ ಮಾಡೋದಾದರೂ ಮಾಡ್ಕೋಬೋದು. ಚೆನ್ನಾಗಿ ಕಾಣಿಸುತ್ತೆ. ಇದು ಸಿಂಪಲ್, ಈಸಿಯಾಗಿರೋಂಥದ್ದು ಬಿಗಿನರ್ಸ್ ಡಿಸೈನು. ಇದಕ್ಕೆ ಬೇಸ್ ಚೈನ್ ಹಾಕ್ಕೊಳ್ಳೋಣ. ಈಗ ಈ ಥರದ ಉಲ್ಲನ್ ಥ್ರೆಡ್ ತೊಗೊಂಡಿದ್ದೀನಿ. ಇದು ಸ್ವಲ್ಪ ದಪ್ಪ ಥ್ರೆಡ್ಡು, ನೀವು ಬೇಕು ಅಂದರೆ ನಾರ್ಮಲ್ ತೊಗೋಬೋದು. ಇದಕ್ಕೆ 5 mm ಕ್ರೋಶೆ ಹುಕ್ ಕೂಡ ತೊಗೊಂಡಿದ್ದೀನಿ. ದಪ್ಪ ಆಗಿರೋದ್ರಿಂದ 5 mm ತೊಗೊಂಡಿದ್ದೀನಿ. ಇದು ಈ ಥರ ಸ್ಲಿಪ್ ನಾಟ್ ಮಾಡಿಕೊಂಡು ಬೇಸ್ ಚೈನ್ ಮಾಡ್ಕೊಳ್ಳೋಣ. ನೀವು ಯಾವುದೇ ಆದರೂ ಉಲ್ಲನ್ ಥ್ರೆಡ್ ತೊಗೋಬೋದು. ಫುಲ್ ಈ ಥರ ಚೈನ್ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಮಾಡ್ಕೋಬೇಕು. ಆದರೆ 2 ಮಲ್ಟಿಪಲ್ಸ್ ಬೇಕು. 2, 4, 6 ಈ ಥರ 2 ಮಲ್ಟಿಪಲ್ಸು ಬರಬೇಕು. ಎಷ್ಟು ಉದ್ದ ಬೇಕೋ ಅಷ್ಟು ಚೈನ್ ಹಾಕ್ಕೊಳ್ಳಿ. ಈಗ ಮತ್ತೆ +1 ಚೈನ್ ಹಾಕ್ಕೋಬೇಕು. 2 ಮಲ್ಟಿಪಲ್ಸ್ ಆದಮೇಲೆ +1. ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ 2 ಮಲ್ಟಿಪಲ್ಸ್ ಹಾಕ್ಕೋಬೇಕು. ಅಂದರೆ 20, 40 ಎಷ್ಟೇ ಆದರೂ 2 ಡಿವೈಡ್ ಆಗಬೇಕು. ಆ ಥರ 2 ಮಲ್ಟಿಪಲ್ಸು +1 ಹಾಕಬೇಕು. ಅಂದರೆ 20 ಹಾಕಿದರೆ 21, 40 ಹಾಕಿದರೆ 41, 50 ಹಾಕಿದರೆ 51 ಚೈನ್ಸು ಬೇಕು. ಆ ಥರ ನೋಡಿ, ಈ ಥರ ಉದ್ದಕ್ಕೆ ಚೈನ್ ಹಾಕ್ಕೊಂಡಿದ್ದೀನಿ. ಒಂದು 30 ಚೈನ್ಸ್ ಹಾಕ್ಕೊಂಡಿದ್ದೀನಿ. 30 ಚೈನ್ ಹಾಕ್ಕೊಂಡಿದ್ದೀನಿ. 2 ಮಲ್ಟಿಪಲ್ಸ್ +1 ಹಾಕ್ಕೊಂಡೆ. ಈಗ ಒಂದು ಚೈನ್ ಹಾಕಿ ಆದಮೇಲೆ, ಅಂದರೆ 31 ಚೈನ್ ಹಾಕಿ ಆದಮೇಲೆ ಫಸ್ಟ್ ಚೈನ್ ಬಿಟ್ಟು ಸೆಕೆಂಡ್ ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ, ಆಮೇಲೆ 3, 4 ಕಂಟಿನ್ಯೂಸ್ ಆಗಿ ಪ್ರತಿಯೊಂದು ಚೈನಲ್ಲೂ ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗಬೇಕು ಉದ್ದಕ್ಕೆ. ಇದು ಬೇಸ್ ಚೈನ್ ಆಗುತ್ತೆ ನಿಮಗೆ. ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಸ್ಟಾರ್ಟ್ ಮಾಡೋದು. ಆಮೇಲೆ ಡಿಸೈನು ಫಸ್ಟ್ ಸಿಂಗಲ್ ಕ್ರೋಶೆ ಒಂದು ಲೈನ್ ಪೂರ್ತಿ ಉದ್ದಕ್ಕೆ ಚೈನ್ ಕೌಂಟಿಂಗಲ್ಲಿ ಹಾಕಿ ಎಷ್ಟು ಬೇಕೋ ಅಷ್ಟು. ಅದಾದಮೇಲೆ ಚೈನಲ್ಲಿ ಪ್ರತಿ ಚೈನಲ್ಲೂ ಈ ಥರ ಸೆಕೆಂಡ್ ಚೈನಿಂದ ನಂತರ ಪ್ರತಿ ಚೈನಲ್ಲೂ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ನಾನು ಬೇರೆ ಡಿಸೈನ್ಗಳಲ್ಲೂ ಈ ಥರ ಮಾಡಿದ್ದೀನಿ, ನೋಡಿರ್ಬೋದು ನೀವು. ನೋಡಿ, ಎಂಡ್ವರೆಗೂ ಹಾಕಿದ್ದೀನಿ ಸಿಂಗಲ್ ಕ್ರೋಶೆ ಪೂರ್ತಿ ಉದ್ದಕ್ಕೆ. ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಹಾಕ್ಕೊಳ್ಳಿ. ಈಗ ಎಂಡ್ ಚೈನ್ವರೆಗೂ ಹಾಕಿ ಆದಮೇಲೆ 2 ಚೈನ್ ಹಾಕಿ ವರ್ಕ್ ಟರ್ನ್ ಮಾಡಿ. 2 ಚೈನ್ ಹಾಕ್ಕೊಂಡಿದ್ದೀನಿ. ಈ 2 ಚೈನು ಒಂದು ಫಸ್ಟ್ ಡಬಲ್ ಕ್ರೋಶೆ ಅಂತ ಲೆಕ್ಕ. ಆ ಫಸ್ಟ್ ಚೈನ್ನ ಮೇಲೆ 2 ಚೈನ್ ಅಂದರೆ ಡಬಲ್ ಕ್ರೋಶೆ, ಒಂದು ಡಬಲ್ ಕ್ರೋಶೆ ಆಯಿತು. ಆಮೇಲೆ ಎರಡನೇದು ಬಿಡಿ. ಫಸ್ಟ್ ಚೈನ್ನ ಮೇಲೆ ಆ 2 ಡಬಲ್ ಕ್ರೋಶೆ ಇದೆ, 2 ಚೈನ್ ಇದೆ, ಒಂದು ಡಬಲ್ ಕ್ರೋಶೆ ಈಕ್ವಲು. ಸೆಕೆಂಡ್ ಬಿಡಿ, ಥರ್ಡಲ್ಲಿ ಡಬಲ್ ಕ್ರೋಶೆ ಮಾಡಿ, ಒಂದು ಬಿಟ್ಟು ಒಂದರಲ್ಲಿ. ಸೆಕೆಂಡಿಂದ ಬಿಟ್ಟು ಥರ್ಡಲ್ಲಿ ನೀವು ಡಬಲ್ ಕ್ರೋಶೆ ಮಾಡಿದ್ದೀರಾ. ಈಗ ಮತ್ತೆ ದಾರ ತಗೊಂಡು ಆ ಸೆಕೆಂಡಿಂದಲೇ ಆ ಬಿಟ್ಟಿದ್ದೀರಲ್ವ, ಬಿಟ್ಟಿರೋ ಚೈನಲ್ಲಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಅಂದರೆ ಹಿಂದೆ ಬಂದು ಫಸ್ಟಿಗೆ ಥರ್ಡಲ್ಲಿ ಮಾಡಿರೋದು ಈಗ ಮತ್ತೆ ಸೆಕೆಂಡಲ್ಲಿ ಮಾಡ್ಕೋಬೇಕು ಈ ಥರ. ಆಗ ಕ್ರಾಸ್ ಬರುತ್ತೆ ಅದು. ಈಗ ಮತ್ತೆ ಇದರ ಪಕ್ಕದನ್ನೇ ಬಿಡಿ. ಯಾವುದಲ್ಲಿ ಮಾಡಿದಿರೋ ವರ್ಕು ಅದನ್ನು ನೆಕ್ಸ್ಟ್ ಇಂದು ಪ್ಲೇನ್ ಇದೆಯಲ್ವ ಪಕ್ಕ 4th, ಅದನ್ನು ಬಿಡಿ. ಅದರ ಮುಂದಿಂದರಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ 5th. ಇನ್ನು ಈ ಬಿಟ್ಟಿದ್ದೀರಲ್ವ, ಅಲ್ಲಿ ನೀವು ಒಂದು ಬಿಟ್ಟು ಒಂದಕ್ಕೆ ಹಾಕಿರೋದು, ಬಿಟ್ಟಿರೋದ್ರಲ್ಲಿ ಆ 4th ಮಾಡ್ಕೋಬೇಕು ಡಬಲ್ ಕ್ರೋಶೆ. ಆಗ ಇಂಟು ಕ್ರಾಸ್ ಬರುತ್ತೆ, ಅಲ್ಲಿ ಕ್ರಾಸ್ ಸ್ಟಿಚ್ಚಿನಂಗೆ ಆಗುತ್ತೆ. ಈ ಥರ ಮುಂದುವರ್ಸ್ಕೊಂಡು ಹೋಗಬೇಕು. ಒಂದು ಬಿಟ್ಟು ಒಂದರಲ್ಲಿ ಹಾಕ್ಕೊಳ್ಳಿ ಡಬಲ್ ಕ್ರೋಶೆ. ಈಗ ಮತ್ತೆ ದಾರ ತಗೊಂಡು ಆ ಬಿಟ್ಟಿರೋ ಇದರಲ್ಲಿ ಹಿಂದೆಗೆ ಬಂದು ಬಿಟ್ಟಿರೋ ಚೈನಲ್ಲಿ ಡಬಲ್ ಕ್ರೋಶೆ. ಆ ಸಿಂಗಲ್ ಕ್ರೋಶೆ ಮೇಲಿರೋ ಚೈನ್ ಇದೆಯಲ್ವ, ಚೈನಲ್ಲಿ ಮಾಡ್ಕೋಬೇಕು ಈ ಥರ. ಒಂದು ಬಿಟ್ಟು ಒಂದರಲ್ಲಿ ಡಬಲ್ ಕ್ರೋಶೆ, ಮತ್ತು ಬ್ಯಾಕ್ ಸೈಡಿಗೆ ಬಂದು ಆ ಬಿಟ್ಟಿರೋ ಚೈನಲ್ಲಿ ಡಬಲ್ ಕ್ರೋಶೆ. ಈ ಥರ ಮುಂದುವರ್ಸ್ಕೊಂಡು ಹೋಗಬೇಕು ಫುಲ್ಲು. ನೀವೆಷ್ಟು ಮಾಡಿದರೆ ಅಷ್ಟು ಈ ಥರ ಹೀಗೆ ಮಾಡ್ತಾ ಹೋಗಬೇಕು ಪೂರ್ತಿ. ನೋಡಿ, ಕ್ರಾಸ್ ಥರ ಬರುತ್ತೆ. ಇದು ಒಂಥರ ಇಂಟು ಮಾರ್ಕಿನ ಥರ ಬ್ಯಾಕಿಗೆ ಬಂದು ಹಾಕೋದಲ್ವ, ಅದರಿಂದ ಚೆನ್ನಾಗಿ ಕಾಣಿಸುತ್ತೆ. ಇದು ಫುಲ್ ಮಾಡಿ ಆದಾಗ ನಿಮಗೆ ಸ್ವಲ್ಪ 1 ಲೈನ್ 2 ಲೈನಲ್ಲಿ ಗೊತ್ತಾಗಲ್ಲ, ತುಂಬ ದೊಡ್ಡಕ್ಕೆ ಮಾಡಿದರೆ ಗೊತ್ತಾಗುತ್ತೆ. ಉದ್ದಕ್ಕೆ ಶಾಲ್ ಮಾಡ್ಕೋಬೋದು. ನೀವು ಬೇಕಾದ್ರೆ ವರ್ಧಮಾನ ಹುಲ್ಲು ಅಥವಾ ಉಲ್ಲನ್ನು ಅಥವಾ ಇದು ಬೇರೆ ಯಾವುದಾದ್ರೂ ತಗೋಬೋದು. ಉಲ್ಲನ್ಗಳು ಹೊರಗಡೆ ಸಿಗತ್ತಲ್ವ, ಬೇಬಿ ಹುಲ್ಲು ಆಗಲಿ ಯಾವುದೇ ಆದರೂ ತಗೋಬೋದು.
ದಪ್ಪ ದಾರ ಇದ್ದರೆ ಸ್ವಲ್ಪ ದೊಡ್ಡ ಹುಕ್ಕು ತಗೊಳ್ಳಿ, ಇಲ್ಲ ಅಂದರೆ ಸಾಮಾನ್ಯವಾಗಿ 3 ಕಾಲು ರದ್ದು ಬರುತ್ತಲ್ವ ಕ್ರೋಶೆ ಹುಕ್ 3 ಕಾಲು mm ಅದು ಸಾಕಾಗತ್ತೆ. ಅಥವಾ 3.5ದಲ್ಲಿ ಕೂಡ ಮಾಡ್ಕೋಬೋದು ನೀವು, ಅಷ್ಟು ಸಾಕಾಗತ್ತೆ, ಅದರಲ್ಲಿ ಮಾಡ್ಬೋದು ನಾರ್ಮಲ್ ಇದಾದರೆ. ಇದು ದಪ್ಪ ದಾರ ಆದ್ರಿಂದ ಸ್ವಲ್ಪ ದಪ್ಪದ ಕ್ರೋಶೆ ಹುಕ್ ತಗೊಂಡಿರೋದು. ನೋಡಿ ಈ ಥರ ಎಲ್ಲ ಮಾಡಿದ್ದೀನಿ. ಮಾಡಿ ಆದಮೇಲೆ ನೋಡಿ ಕೊನೆಯಲ್ಲಿ ಉಳಿಯುತ್ತೆ ನೋಡಿ ಆ ಟರ್ನಿಂಗ್ ಚೈನು, ಅಲ್ಲಿ ಒಂದು ಡಬಲ್ ಕ್ರೋಶೆ ಹಾಕೋದು ಈ ಥರ ಕೊನೆಯ ಟರ್ನಿಂಗ್ ಚೈನಲ್ಲಿ. ಅಂದರೆ ಸ್ಟಾರ್ಟಿಂಗಲ್ಲಿ ಮಾಡ್ದಂಗೆ ಎಂಡಿಗೆ, ಸ್ಟಾರ್ಟಿಂಗಲ್ಲಿ ಆ 2 ಚೈನದು ಒಂದು ಡಬಲ್ ಕ್ರೋಶೆ ಈಕ್ವಲ್ ಅಲ್ವಾ, ಅದೇ ಥರ ಎಂಡಲ್ಲೂ ಒಂದು ಡಬಲ್ ಕ್ರೋಶೆ. ಈಗ ವರ್ಕ್ ಟರ್ನ್ ಮಾಡಿ ಒಂದು ಚೈನ್ ಹಾಕ್ಕೊಂಡು ಮತ್ತು ನೆಕ್ಸ್ಟು ಇದರಲ್ಲೆಲ್ಲ ಅಂದರೆ ಮೇಲೆ ಆ ಡಬಲ್ ಕ್ರೋಶೆ ಮೇಲೆಲ್ಲ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಬರಬೇಕು ನೀವು. ಎಲ್ಲ ಡಬಲ್ ಕ್ರೋಶೆ ಮೇಲೆ ಚೈನ್ಗಳಿರುತ್ತಲ್ಲ ನೋಡಿ, ಆ ಚೈನ್ಗಳು ಅಲ್ಲೆಲ್ಲ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಬನ್ನಿ. ನೋಡಿ ಇದು ನಿಮ್ಗೆ ಗೊತ್ತಾಗತ್ತೆ ನೋಡುವಾಗ, ಪ್ರತಿ ಡಬಲ್ ಕ್ರೋಶೆ ಮೇಲೇನು ಅದು ಕ್ರಾಸ್ ಇರಲಿ ಸ್ಟ್ರೈಟ್ ಇರಲಿ ಒಟ್ಟು ಪ್ರತಿ ಒಂದು ಬಿಡ್ದಂಗೆ ಪ್ರತಿಯೊಂದರಲ್ಲಿ ಕಂಟಿನ್ಯೂಸ್ ಆಗಿ, ಅಂದರೆ ಫ್ರಂಟ್ ಒಂದು ಬಿಟ್ಟು ಒಂದಲ್ಲ ಅಲ್ಲ, ಕಂಟಿನ್ಯೂಸ್ ಆಗಿ ಈ ಥರ ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು ಫುಲ್ಲು ಲೈನ್. ಈ ಥರ ಸಿಂಗಲ್ ಕ್ರೋಶೆ ಮಾಡ್ತಾ ಬರಬೇಕು ನೀವು. ಆವಾಗ ಬೇಸ್ ಲೈನಲ್ಲಿ ಎಷ್ಟಿದೆಯೋ ಅಷ್ಟೇ ಬರುತ್ತೆ, ಈಗ ಅಷ್ಟೇ ಬಂದಿರಬೇಕು. ಇಲ್ಲಾಂದರೆ ನಿಮ್ಮ ಕೌಂಟಿಂಗ್ ಅಂದರೆ ಡಿಸೈನ್ ತಪ್ಪಾಗಿದೆ ಅಂತ ಅರ್ಥ. ನೀವು ಬೇಕಾದ್ರೆ ಕೌಂಟಿಂಗ್ ಮಾಡ್ಕೋಬೋದು, ಅಷ್ಟೇ ಸಿಂಗಲ್ ಕ್ರೋಶೆ ಬಂದಿರಬೇಕು. ಫಸ್ಟಿಗೆ ನೀವು ಹಾಕಿದ್ದೀರಲ್ವ ಆ ಚೈನ್ನ ಮೇಲೆ ಸಿಂಗಲ್ ಕ್ರೋಶೆ, ಅಷ್ಟೇ ಸಿಂಗಲ್ ಕ್ರೋಶೆ ಬಂದುಬಿಡತ್ತೆ ನೋಡಿ. ಈ ಥರ ಫುಲ್ಲು ಲೈನು ಮಾಡ್ಕೊಳ್ಳಿ ನೋಡಿ, ಎಂಡ್ವರೆಗೂ ಮಾಡಿದ್ದೀನಿ. ಈಗ ಎಂಡ್ ಆಯಿತು. ಎಂಡಲ್ಲಿ ಕೂಡ ಆ ಡಬಲ್ ಕ್ರೋಶೆಯಲ್ಲಿ ಅಂದರೆ 2 ಚೈನ್ ಹಾಕಿದ್ದೀರಲ್ವ ಲಾಸ್ಟ್ ರೋದಲ್ಲಿ, ಆ 2ನೇ ಚೈನಲ್ಲಿ ಹಾಕ್ಕೋಬೇಕು. ಈಗ ಮತ್ತೆ 2 ಚೈನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ರೌಂಡ್ ಬಂದಾಗ ಆ 2ನೇ ಚೈನಲ್ಲಿ ಹಾಕ್ಕೋಬೇಕು ನೀವು ನೋಡಿ, ಆ 2ನೇ ಚೈನಲ್ಲಿ ಹೀಗೆ ಹಾಕ್ಕೋಬೇಕು ರೌಂಡಾಗಿ ಬಂದಾಗ ಮತ್ತೆ ಸಿಂಗಲ್ ಕ್ರೋಶೆ. ಈಗ 2 ಚೈನಾಗಿ ವರ್ಕ್ ಟರ್ನ್ ಮಾಡಿ, ಅದು ಫಸ್ಟ್ ಡಬಲ್ ಕ್ರೋಶೆ ಲೆಕ್ಕ. ಈಗ ಮತ್ತೆ ನೀವು ಅದನ್ನೇ ರಿಪೀಟ್ ಮಾಡಿ. ಆವಾಗ ನೀವೀಗ ಕ್ರಾಸ್ ಸ್ಟಿಚ್ ಮಾಡಿದ್ದೀರಲ್ವ ಅದೇ ಒಂದು ಬಿಟ್ಟು ಒಂದರಲ್ಲೇ ಹಾಕ್ಕೊಳ್ಳಿ. ನೆಕ್ಸ್ಟ್ ಬಿಟ್ಟು ಅದರಲ್ಲಿ ಡಬಲ್ ಕ್ರೋಶೆ, ಮತ್ತು ಆ ಬಿಟ್ಟಿರೋದ್ರಲ್ಲಿ ಬ್ಯಾಕಿಗೆ ಬಂದು ಬಿಟ್ಟಿರೋ ಚೈನಲ್ಲಿ ಡಬಲ್ ಕ್ರೋಶೆ. ಮತ್ತು ಮುಂದೆ ಹೋಗಿ ಒಂದು ಬಿಟ್ಟು ಒಂದರಲ್ಲಿ, ಅದು ಬಿಟ್ಟು ಅದರಲ್ಲಿ ಡಬಲ್ ಕ್ರೋಶೆ, ಮತ್ತು ಒಂದು ಬಿಟ್ಟು ಅಂದರೆ ಆ ಬಿಟ್ಟಿರೋದ್ರಲ್ಲಿ ಬ್ಯಾಕಿಗೆ ಬಂದು ಡಬಲ್ ಕ್ರೋಶೆ, ಮತ್ತೊಂದು ಬಿಟ್ಟು ಒಂದರಲ್ಲಿ ಡಬಲ್ ಕ್ರೋಶೆ, ಮತ್ತು ಬ್ಯಾಕಿಗೆ ಬಂದು ಆ ಚೈನಲ್ಲಿ ಡಬಲ್ ಕ್ರೋಶೆ. ಈ ಥರ ಮಾಡ್ತಾ ಹೋಗ್ಬೇಕು ಫುಲ್ಲು ಪೂರ್ತಿ. ತುಂಬ ಸುಲಭ ಇದು, ಬಿಗಿನರ್ಸ್ ಕೂಡ ಮಾಡೋಂತಹ ಡಿಸೈನು, ಯಾರಾದರೂ ಮಾಡ್ಕೋಬೋದು ನೋಡಿ. ಈ ಥರ ಬರುತ್ತೆ ಫುಲ್ ಮಾಡಿದಾಗ. ಮತ್ತು ಅದಾದಮೇಲೆ ಆ ಕ್ರಾಸ್ ಸ್ಟಿಚ್ಚಿನ ಲೈನ್ ಆದಮೇಲೆ ಸಿಂಗಲ್ ಕ್ರೋಶೆ ಲೈನ್ ಮಾಡ್ಕೋಬೇಕು. ಪ್ರತಿಯೊಂದನ್ನು ಸಿಂಗಲ್ ಕ್ರೋಶೆ ಮಾಡ್ತಾ ಹೋಗಬೇಕು. ಕ್ರಾಸ್ ಸ್ಟಿಚ್ ಮಾಡಿಬಿಟ್ಟು ಅದರ ಮೇಲೆ ಸಿಂಗಲ್ ಕ್ರೋಶೆ, ಆ್ಯಂಡ್ ಈ ಸಿಂಗಲ್ ಕ್ರೋಶೆಯಲ್ಲಿ ಸ್ಟಾಪ್ ಮಾಡಬೇಕು. ಅಂದರೆ ಸಿಂಗಲ್ ಕ್ರೋಶೆ ರೋ ಸ್ಟಾಪ್ ಆಗಿರಬೇಕು. ಇದೇ ಥರ ಮಾಡ್ತಾ ಹೋಗಬೇಕು. ತುಂಬ ಈಸಿಯಾಗಿ ಮಾಡ್ಕೋಬೋದು. ಯಾರು ಗೊತ್ತಿಲ್ಲದೆ ಇರೋ, ಹೆಚ್ಚು ಡಿಸೈನ್ ಮಾಡಿ ಗೊತ್ತಿಲ್ಲದೆ ಇರೋರು ಕೂಡ ಮಾಡ್ಬೋದು. ಕ್ರೋಶೆ ಗೊತ್ತಿಲ್ಲದೆ ಇರೋರು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಶಾಲ್ ಮಾಡ್ಬೋದು, ಬೇಬಿ ಬ್ಲ್ಯಾಂಕೆಟ್ ಮಾಡ್ಬೋದು, ಅಥವಾ ಟೇಬಲ್ ಕ್ಲಾತ್ ಮಾಡ್ಬೋದು, ಏನಾದರೂ ಒಂದು ಮಾಡಿ ಚೆನ್ನಾಗಿರತ್ತೆ. ನಿಮಗೆ ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋನು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.